ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಮ ಹತ್ರ ಮಿಸ್ ಆಗಿ ಬಂದಿದ್ರೆ ಇದು ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ಫ್ರೆಂಡ್ಸ್, ನೀವೇನಾದರೂ ಫೋನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಇಂಪಾರ್ಟೆಂಟ್ ಅನ್ನೋಕ್ಕಿಂತನೂ ಸೀಕ್ರೆಟ್ ಆಗಿರುವಂಥ ಕೆಲವೊಂದಿಷ್ಟು ಫೋಲ್ಡರ್ಗಳು ಇರ್ತವೆ. ಅಂತ ಅಂದರೆ ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಈ ಒಂದು ಸೀಕ್ರೆಟ್ ಆಗಿರೋ ನಮ್ಮ ಒಂದು ಫೋಲ್ಡರ್ಸ್ನ ನಾವು ಏನು ಮಾಡ್ತಾ ಇರ್ತೀವಿ ಅಂತಂದರೆ, ನಮ್ಗೆ ಗೊತ್ತಿಲ್ಲದೇ ನಾವು ಫೈಲ್ಸಲ್ಲಿ ಇಟ್ಟಿರ್ತೀವಿ, ಜೊತೆಗೆ ಗ್ಯಾಲರಿಯಲ್ಲಿ ಇಟ್ಟಿರ್ತೀವಿ. ಕೆಲವೊಂದು ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ, ನಮ್ಮ ಒಂದು ಫೈಲ್ಸ್ ಅಥವಾ ಗ್ಯಾಲರಿನ ಓಪನ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಜನ ನಮ್ಮ ಸೀಕ್ರೆಟ್ನ ನೋಡುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಸಮಸ್ಯೆಗೆ ಪರಿಹಾರನ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಒಂದು ಫೈಲ್ಸ್ ಬೈ ಗೂಗಲ್ ಈ ಒಂದು ಅಪ್ಲಿಕೇಶನ್ನ ಬಳಸ್ಕೊಂಡು ನಾವು ಸೇಫ್ ಫೋಲ್ಡರ್ನ ನಾವು ಕ್ರಿಯೇಟ್ ಮಾಡ್ಬೋದು. ಅಂತ ಅಂದರೆ ಇವಾಗ ನಾವೊಂದು ಪಿನ್ ಅಥವಾ ಪ್ಯಾಟ್ರನ್ ಕೊಟ್ಟರೆ ಮಾತ್ರ ಆ ಒಂದು ಫೋಲ್ಡರ್ ಅಥವಾ ಏನು ವಿಡಿಯೋಸ್, ಆಡಿಯೋಸ್, ಇಮೇಜಸ್ ಇರ್ತವೋ ಅವು ಓಪನ್ ಆಗುವಂಥದ್ದು. ಇಲ್ದಿದ್ರೆ ಓಪನ್ ಆಗೋದೇ ಇಲ್ಲ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಬನ್ನಿ, ಆಗಿದ್ದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು, ನಿಮ್ಮ ಒಂದು ಫೈಲ್ಸ್ ಬೈ ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಇಲ್ದಿದ್ರೆ, ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ಗಳು ಆ್ಯಸ್ ಯೂಶ್ವಲ್ ಇರ್ತವೆ, ನೀವು ಅದನ್ನು ಕೊಟ್ಕೊಳ್ಬೇಕಾಗುತ್ತೆ. ನಂತರ ನಿಮಗೆ ಓಪನ್ ಮಾಡಿದ ತಕ್ಷಣ ಈಸಿ ಇಂಟರ್ಫೇಸ್ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಂಟರ್ಫೇಸ್ ತುಂಬಾ ಸುಲಭವಾಗಿರುತ್ತೆ. ಓಕೆ, ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ನಿಮಗೆ ಕೆಳಗಡೆ ಇಲ್ಲಿ ಸೇಫ್ ಫೋಲ್ಡರ್ ಅಂತ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಇಲ್ಲಿ ಸೇಫ್ ಫೋಲ್ಡರ್ ಅಂತ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ನಮ್ಮದು ಒಂದು ಸ್ಕ್ರೀನ್ ಹೈಡ್ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಪ್ಯಾಟ್ರನ್ ಅಥವಾ ಪಿನ್ ಎರಡೂ ಸೆಟ್ ಮಾಡೋದಕ್ಕೆ ನಿಮಗೆ ಅವಕಾಶಗಳು ಇರುತ್ತೆ. ನಾನು ಸಿಂಪಲ್ಲಾಗಿ ಒಂದು ಪಿನ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ತೀನಿ. ಜೊತೆಗೆ ನೀವು ಇಲ್ಲಿ ಪ್ಯಾಟ್ರನ್ ಕೂಡ ಆಪ್ಷನ್ ಇದೆ. ನಾನಿಲ್ಲಿ ಪಿನ್ನ ಎಂಟ್ರ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಗಾಯ್ಸ್. ಓಕೆ, ನನ್ನ ಒಂದು ಪಿನ್ನ ಇಲ್ಲಿ ಎಂಟ್ರ್ ಮಾಡಿದ್ದೀನಿ. ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ನಮ್ಮ ಒಂದು ಟೆಕ್ಸ್ಟ್ ಬರುತ್ತೆ, ನಾವು ಓದ್ಕೊಳ್ಬೋದು ಇದನ್ನು. ಇದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಓಕೆ ಗಾಟ್ ಇಟ್ ಅಂತ ನಿಮಗೆ ಸಿಗ್ತಾ ಇರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ವಿಡಿಯೋವನ್ನು ನಾನು ಮೂವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ಇದನ್ನು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನನ್ನ ಒಂದು ವಿಡಿಯೋನ ಇಲ್ಲಿ ನೀವು ನೋಡ್ತಿರ್ಬೋದು. ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಗೊತ್ತಿಲ್ವಾ ಅಂತ ನಾನು ಒಂದು ವಿಡಿಯೋನ ಮಾಡಿದೆ ಒಂದು ಯೂಟ್ಯೂಬಲ್ಲಿ. ಆ ಒಂದು ವಿಡಿಯೋನ ನಾನಿಲ್ಲಿ ಆ ಒಂದು ಮೂವ್ ಸೇಫ್ ಫೋಲ್ಡರ್ ಏನಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡಿ ಅದರ ಮೇಲೆ ನಾನು ಕಳಿಸ್ತೀನಿ ಅಂತಲೇ ಹೇಳ್ಬೋದು. ಅಲ್ಲಿ ನಮ್ಮ ಒಂದು ಫೋಲ್ಡರ್ನ ಅಲ್ಲಿ ಆ ಒಂದು ಸೇಫಾಗಿ ಇಡ್ತೀನಿ. ಓಕೆ, ಇಲ್ಲಿ ನಿಮಗೆ ಶೋ ಫೈಲ್ಸ್ ಆ್ಯಕ್ಷನ್ಸ್ ಅಂತ ಇರುತ್ತೆ ನೋಡಿ. ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಮೂವ್ ಟು ಸೇಫ್ ಫೋಲ್ಡರ್ ಅಂತ ನಿಮಗೆ ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಓಕೆ, ಇಲ್ಲಿ ನೀವು ಈ ರೀತಿ ಕೊಟ್ಟ ತಕ್ಷಣ ನೀವು ಏನು ನಿಮ್ಮ ಒಂದು ಪಿನ್ ಅಥವಾ ಪ್ಯಾಟ್ರನ್ ಏನು ಕೊಟ್ಟಿರ್ತೀರ ಆ ಒಂದು ನೀವು ಪ್ಯಾಟ್ರನ್ ನೀವು ಕೊಟ್ಬಿಟ್ರೆ ಸಾಕು. ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ತೋರಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಾನು ಅದನ್ನು ಆ ರೀತಿ ಮಾಡಿದ ತಕ್ಷಣ ಇಲ್ಲಿ ಒಂದು ನನಗೆ ಆವಾಗಲೇ ಇನ್ಸ್ಟಾಗ್ರಾಮ್ ಅಂತ ತೋರಿಸ್ತಾ ಇತ್ತು. ಅಂದರೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಗೊತ್ತಿಲ್ವ ಅಂತ ಒಂದು ವಿಡಿಯೋ ತೋರಿಸ್ತಾ ಇತ್ತು. ಬಟ್ ಅದು ಇವಾಗ ಇಲ್ಲ. ಯಾಕಪ್ಪ ಅಂತಂದರೆ ನಾನು ಅಲ್ಲಿ ಮೂವ್ ಸೇಫ್ ಫೋಲ್ಡರಲ್ಲಿ ನಾನು ಅದನ್ನು ಮೂವ್ ಮಾಡಿದ್ದೀನಿ. ಓಕೆ, ನಾನು ಇನ್ನೊಂದು ವಿಡಿಯೋನ ಇವಾಗ ಮತ್ತೆ ಮೂವ್ ಮಾಡ್ತೀನಿ ನೋಡಿ. ಇದನ್ನು ನಾನು ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಯಾವ ರೀತಿ ಮಾಡೋದಂತಲೇ ತೋರಿಸ್ತೀನಿ. ಅಂತಂದರೆ ಹೊರಗಡೆ ತರೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಇಲ್ಲಿ ಮತ್ತೆ ಶೋ ಫೈಲ್ಸ್ ಆ್ಯಕ್ಷನ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಮೂವ್ ಟು ಸೇಫ್ ಫೋಲ್ಡರ್ ಅಂತ ಇರುತ್ತೆ. ನಿಮ್ಮೊಂದು ಸಿಂಪಲ್ಲಾಗಿ ನಿಮ್ಮೊಂದು ಪ್ಯಾಟ್ರನ್ ಅಥವಾ ನಿಮ್ಮೊಂದು ಪಾಸ್ವರ್ಡನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ, ಪಿನ್. ಓಕೆ, ಅದನ್ನು ಕೊಟ್ಟರೆ ನಿಮಗೆ ಒನ್ ಫೈಲ್ ಮೂವ್ ಟು ಸೇಫ್ ಫೋಲ್ಡರ್ ಅಂತ ತೋರಿಸ್ತಾ ಇದೆ. ಓಕೆ, ಆ ಒಂದು ಎರಡೂ ವಿಡಿಯೋ ನಮಗೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅದು ಎಲ್ಲಿರುತ್ತೆ ಅಂತಂದರೆ, ನೀವು ಭಯ ಪಟ್ಕೊತಿರ್ಬೋದು. ಓಕೆ, ಇದು ಈ ಒಂದು ಅಪ್ಲಿಕೇಶನಲ್ಲಿ ಮಾತ್ರ ಈ ರೀತಿ ತೋರಿಸ್ಬೋದು. ನಾವು ಗ್ಯಾಲರಿ ಅಥವಾ ಯಾವುದೋ ಒಂದು ಫೈಲ್ಸ್ನ ಓಪನ್ ಮಾಡಿದ್ರೆ ಅಲ್ಲಿ ನಮಗೆ ತೋರಿಸುತ್ತೆ. ಇಲ್ಲ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ಸುಳ್ಳಾಗುವಂಥದ್ದು. ಏನಂತ ಅಂದರೆ, ನೀವು ಇಲ್ಲಿ ಮೂವ್ ಮಾಡಿಬಿಟ್ರೆ ಸಾಕು, ನಿಮಗೆ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಯಾವುದೇ ಒಂದು ಮೀಡಿಯಾ ಅಪ್ಲಿಕೇಶನಲ್ಲಿ ಇದು ತೋರಿಸೋದೇ ಇಲ್ಲ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಇದು ಮೂವ್ ಟು ಸೇಫ್ ಫೋಲ್ಡರಲ್ಲಿ ಈ ರೀತಿ ಮೂವ್ ಆಗಿರುತ್ತೆ. ಓಕೆ, ಅದನ್ನು ಯಾವ ರೀತಿ ನಾವು ಹೊರಗಡೆ ತರೋದು ಅಂತ ನಾನು ತೋರಿಸೋದಾದರೆ, ಇಲ್ಲಿ ಸೇಫ್ ಫೋಲ್ಡರ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಿರುತ್ತಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಪಾಸ್ವರ್ಡನ್ನ ಇಲ್ಲಿ ಕೇಳುತ್ತೆ.
ಅದನ್ನು ಕೊಟ್ಟರೆ ನಿಮಗೆ ಓಕೆ ಇಲ್ಲಿ ಈ ರೀತಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಾವು ಯಾವ ರೀತಿ ಅದನ್ನು ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಮಾಡೋದು ಅಂತಂದರೆ, ಓಕೆ ನಾನು ಅಲ್ಲಿ 2 ವಿಡಿಯೋ ಇದ್ವಲ್ಲ, ನಾವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಗೊತ್ತಿಲ್ವ ಮತ್ತು ಫೋನ್ ನಿಧಾನ ಕೆಲಸ ಮಾಡುತ್ತಾ ಅಂತ ನಾನು 2 ವಿಡಿಯೋನ ಇಲ್ಲಿ ಮೂವ್ ಮಾಡಿದ್ದೆ. ಅವನ್ನ ನಾನು ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಮಾಡೋದಾದರೆ ಶೋ ಫೈಲ್ಸ್ ಆ್ಯಕ್ಷನ್ಸ್ ಅಂತ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಮತ್ತಿರುತ್ತೆ, ಡಿಲೀಟ್ ಪರ್ಮನೆಂಟ್ಲಿ ಇರುತ್ತೆ, ನಿಮಗೆ ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಇರುತ್ತೆ. ನೀವು ಸಿಂಪಲ್ಲಾಗಿ ಇಲ್ಲಿ ಏನು ಮಾಡ್ಬೇಕಂತಂದರೆ ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಅಂತ ಇರುತ್ತಲ್ಲ, ಇದನ್ನು ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಓಕೆ, ನಮಗೆ ಇನ್ನೊಂದು ವಿಡಿಯೋ ಇದೆ, ಇಲ್ಲಿ ಶೋ ಫೈಲ್ಸ್ ಆ್ಯಕ್ಷನ್ಸ್ ಅಂತ ಇದೆ. ಓಕೆ, ಇದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ನಮಗೆ ಆಪ್ಷನ್ ಇಲ್ಲಿ ಬರ್ತಾ ಇರುತ್ತೆ, ಮೂವ್ ಟು ಸೇಫ್ ಫೋಲ್ಡರ್ ಅಂತ ನಮಗೆ ಇಲ್ಲಿ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ನಾವು ಯಾವುದೇ ಒಂದು ಮೀಡಿಯಾ ಇಲ್ಲಿ ಅಂತಂದರೆ ವಿಡಿಯೋ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಓಕೆ, ಈ ರೀತಿ ನಾವು ಒಂದು ವಿಡಿಯೋ ಅಷ್ಟೇ ಅಲ್ಲದೆ ನಾವು ಆಡಿಯೋ ಜೊತೆಗೆ ನಮ್ಮ ಒಂದು ಇಮೇಜಸ್ನ ನಾವು ಕೂಡ ಇಲ್ಲಿ ಸೇಫಾಗಿ ಇಟ್ಕೋಬೋದು. ಕೆಲವೊಬ್ಬರು ಸೀಕ್ರೆಟಾಗಿ ತಮ್ಮ ಒಂದು ಸೀಕ್ರೆಟ್ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ, ಬಟ್ ಅವ್ರಿಗೂ ಭಯ ಪಡ್ತಾ ಇರ್ತಾರೆ, ಯಾರ ಹತ್ರ ಫೋನ್ ಕೊಡಬೇಕಾದ್ರೆ ಒಂದು ಸೀಕ್ರೆಟ್ ಫೋಟೋಗಳು ಇದಾವೆಲ್ಲ ಕೊಟ್ಟರೆ ನಮ್ಮೊಂದು ಪ್ರೈವೇಸಿ ಹಾಳಾಗುತ್ತೆ ಅಂತ. ಸೊ ಈ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕಂಪ್ಲೀಟಾಗಿ ಪ್ರೈವೇಸಿ ಸೀಕ್ರೆಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ನೋಡ್ತಾ ಇರೋರು ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ.